ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಕಲ್ಲೇರಿ ರಹಸ್ಯವನ್ನ ಭೇದಿಸ್ತಾರ ಎಸ್ಐಟಿ ಅಧಿಕಾರಿಗಳೀಗ 13 ಸ್ಪಾಟ್ಗಳನ್ನ ಶೋಧ ಆಗಬೇಕು. ಇನ್ನು 3 ಮಾತ್ರ ಬಾಕಿ ಇದೆ. ಇದಾದ ನಂತರ ಏನು, ವಾಟ್ ನೆಕ್ಸ್ಟ್? ಕಲ್ಲೇರಿ ರಹಸ್ಯ ಭೇದಿಸೋದು. ದೂರುದಾರನ ದೂರಿನಲ್ಲಿ ಒಂದು ಆರೋಪ ಇದೆ. ಆ ಆರೋಪದತ್ತ ಎಸ್ಐಟಿ ಕಣ್ಣು ನೆಟ್ಟಿದೆ. ಕಲ್ಲೇರಿಯಲ್ಲಿ ಬಾಲಕಿಯ ಅರೆ ನಗ್ನ ಶವ ಪತ್ತೆಯಾಗಿದೆ ಅಂತ ಆತ ಹೇಳಿದ್ದ. ಸೊ ಅದನ್ನ ಪತ್ತೆ ಹಚ್ಚುವಂತ ಕಾರ್ಯ ಆಗಬಹುದು. ಇನ್ನೂ 3 ಪಾಯಿಂಟ್ ಇದೆ. ಕಿರಣ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕಿರಣ್, ಇವತ್ತು ರಜಾ ಇದೆ, ನಾಳೆಯಿಂದ ಮತ್ತೆ ಶೋಧ ಕಾರ್ಯ ಆರಂಭ ಆಗುತ್ತೆ. ಇನ್ನೂ 3 ಪಾಯಿಂಟ್ಗಳಿದ್ದಾವೆ. ಈ 10ರಲ್ಲೂ ಏನೂ ಸಿಗಲಿಲ್ಲ, 1ರಲ್ಲಿ ಮಾತ್ರ ಎಲುಬುಗಳು ಸಿಕ್ಕಿದ್ದಾವೆ. ಇನ್ನು ಕಲ್ಲೇರಿ, ಈ ಕಲ್ಲೇರಿಯ ರಹಸ್ಯವನ್ನು ಭೇದಿಸ್ತಾರಾ ಅಂತ ಎಸ್ಐಟಿ? ವಾಸು, ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ಶವಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಈಗಾಗಲೇ ಸ್ಥಳ ಪರಿಶೋಧನೆಯನ್ನ ಆರಂಭಿಸಿದೆ. ದೂರುದಾರ ಏನು ಈ ಕೆಲವು ಸ್ಥಳಗಳನ್ನ ತೋರಿಸಿದ್ದಾನೆ, ತಾನು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನೋ ಒಂದು ಕೆಲವು ಸ್ಥಳಗಳನ್ನ ತೋರಿಸಿದ್ದ. ಅದರಲ್ಲಿ 13 ಸ್ಥಳಗಳನ್ನ ಈಗಾಗಲೇ ಮಾರ್ಕ್ ಮಾಡಿ ಕಾರ್ಡನ್ ಮಾಡಲಾಗಿತ್ತು. ಹಾಗೇನೆ ಈಗಾಗಲೇ 10 ಸ್ಥಳಗಳನ್ನ ಪರಿಶೋಧನೆ ನಡೆಸಲಾಗಿದೆ. ಪಾಯಿಂಟ್ ನಂಬರ್ 6 ಅಲ್ಲಿ ಕೆಲವು ಈ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು ಬಿಟ್ರೆ, ಪಳೆಯುಳಿಕೆಗಳು ಸಿಕ್ಕಿತ್ತು ಬಿಟ್ರೆ ಬೇರೆ ಎಲ್ಲೂ ಕೂಡ ಏನು ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇನ್ನು ಮತ್ತೆ 3 ಈ ಮಾರ್ಕ್ ಮಾಡಿದಂತಹ ಪ್ರದೇಶಗಳಿದಾವೆ, ಸ್ಥಳಗಳಿದಾವೆ, ಅವುಗಳ ಪರಿಶೋಧನೆ ನಡೆಸಬೇಕು. ಯಾಕಂದ್ರೆ 13ರ ನಂತರ ಏನು ಅನ್ನುವ ಪ್ರಶ್ನೆ ಕಾಡುತ್ತೆ. ಆದ್ರೆ ದೂರುದಾರನ ದೂರಿನಲ್ಲಿ, ಹಾಗೇನೆ ಆತ ಬರೆದಂತಹ ಪತ್ರದಲ್ಲಿ, ಹೇಳಿಕೆಯಲ್ಲಿ ಒಂದು ತುಂಬಾ ವಿಚಾರವನ್ನ ತುಂಬಾ ಒತ್ತಿ ಹೇಳಿದ್ದ ಆತ. ಏನಂತ ಹೇಳಿದ್ರೆ, ಕಲ್ಲೇರಿಯಲ್ಲಿ ತಾನು ಒಂದು ಬಾಲಕಿ ಅಂದ್ರೆ ಶಾಲಾ ಬಾಲಕಿಯ ಒಂದು ಶವವನ್ನ ಹೂತಿದ್ದೆ ಅನ್ನೋದು. ಈ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳದ ಅಂದ್ರೆ ಕಲ್ಲೇರಿ ರಹಸ್ಯವನ್ನ ಎಸ್ಐಟಿ ಭೇದಿಸುತ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂತ. ಯಾವಾಗ 13 ಸ್ಥಳಗಳ ಪರಿಶೋಧನೆ ಮುಗಿಯುತ್ತೆ, ಅದರ ನಂತರ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಳ ಕುತೂಹಲ ಇದೆ. ಯಾಕಂದ್ರೆ ಆತ ಆ ಒಂದು ಕಲ್ಲೇರಿ ರಹಸ್ಯ ಅಂದ್ರೆ ಕಲ್ಲೇರಿ ಭಾಗದಲ್ಲಿ ಒಂದು ಶಾಲಾ ಬಾಲಕಿಯ ಶವ ಸಿಕ್ಕಿತ್ತು. ಅದು ಕೂಡ ಅರೆನಗ್ನ ಸ್ಥಿತಿಯಲ್ಲಿ ಶಾಲೆಯ ಒಂದು ಸಮವಸ್ತ್ರದ ಶರ್ಟ್ ಹಾಕಿದ್ದ ಒಂದು ಬಾಲಕಿಯ ಶವ ಸಿಕ್ಕಿತ್ತು. ಅದನ್ನ ಸ್ಕೂಲ್ ಬ್ಯಾಗ್ ಒಟ್ಟಿಗೆ ಆತ ಗುಂಡಿ ತೋಡಿ ಅದನ್ನ ಮುಚ್ಚಿ ಹಾಕಿದ್ದ ಅನ್ನೋ ಒಂದು ಮಾಹಿತಿಯನ್ನ ಆ ಒಂದು ಪತ್ರದಲ್ಲಿ ಆತನ ಹೇಳಿಕೆಯಲ್ಲೂ ಕೂಡ ಕೊಡ್ತಾನೆ. 2010ರಲ್ಲಿ ನಡೆದಂತಹ ಘಟನೆ ಇದು. ಆ ಒಂದು ಸ್ಥಳಕ್ಕೆ ಆತ ಎಸ್ಐಟಿ ತಂಡವನ್ನ ಕರ್ಕೊಂಡು ಹೋಗ್ತಾನ, ಆ ಸ್ಥಳವನ್ನ ತೋರಿಸ್ತಾನ ಅನ್ನುವ ಪ್ರಶ್ನೆ ಮೂಡಿದೆ. ಯಾಕಂದ್ರೆ 2010ರಲ್ಲಿ ಒಂದ್ ವೇಳೆ ಆತ ಬಾಲಕಿಯನ್ನ ಶವವನ್ನ ಹೂತಾಕಿದ್ದಾನೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಾಲಕಿಯ ಇದಾಗಿರುವಂತ ಮಿಸ್ಸಿಂಗ್ ಆಗಿರುವಂತ ಕಂಪ್ಲೇಂಟ್ ಏನಾದ್ರೂ ಆಗಿದೆಯಾ, ಅಥವಾ ಬಾಲಕಿ ಮೃತಪಟ್ಟ ಅಥವಾ ರೇಪ್ ಅಂಡ್ ಮರ್ಡರ್ ಆದಂತ ಏನಾದ್ರೂ ಪ್ರಕರಣಗಳು ದಾಖಲಾಗಿದಾವ, ಮಿಸ್ಸಿಂಗ್ ಆದ ಯಾವ್ದಾದ್ರು ಪ್ರಕರಣಗಳಿದಾವ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಇಂದನೂ ಹಾಗೇನೆ ಗ್ರಾಮ ಪಂಚಾಯತಿಯಿಂದ ಹಲವಾರು ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈ ಒಂದು ಏನಂದ್ರೆ ಕಲ್ಲೇರಿ ರಹಸ್ಯ ಅನ್ನೋ ಒಂದು ಇದನ್ನ ಯಾವ ರೀತಿ ಅವರು ಭೇದಿಸ್ತಾರೆ ಅನ್ನೋದೇ ಕುತೂಹಲ. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.